ಓಂ ಶಾಂತಿ. ದಿನಾಂಕ ಆಗಿದೆ 9/2/2026. ಬಡವರ ಬಂಧು ತಂದೆ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಾಗ ನೀವು ಸದಾ ಅವರ ಶ್ರೀಮತದಂತೆ ನಡೆಯಿರಿ. ನಾವಿಲ್ಲಿ ಬಾಗ್ದಾದರವರ ಬಳಿ ಬಂದಿದ್ದೇವೆ. ಶಿವನ ಆತ್ಮವೂ ಇವರಲ್ಲಿದೆ, ಬ್ರಹ್ಮನ ಆತ್ಮವೂ ಇದೆ. ಒಬ್ಬರು ಆತ್ಮ, ಇನ್ನೊಬ್ಬರು ಪರಮಾತ್ಮನಾಗಿದ್ದಾರೆ. ಅಂದಾಗ ಈ ಗುಹ್ಯ ರಹಸ್ಯವನ್ನು ಎಲ್ಲರಿಗೆ ತಿಳಿಸಿ. ಈ ಬಾಗ್ದಾದ ಒಟ್ಟಿಗೆ ಇದ್ದಾರೆ. ಈ ದಾದರವರು ಭಗವಂತನಲ್ಲ. ಮನುಷ್ಯರು ಭಗವಂತನಾಗುವುದಿಲ್ಲ. ನಿರಾಕರನಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಆ ತಂದೆಯು ಶಾಂತಿಧಾಮದ ನಿವಾಸಿಯಾಗಿದ್ದಾರೆ. ನೀವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ನಮಗೆ ಶಿವ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಆ ಎಲ್ಲರ ತಂದೆ ಆಸ್ತಿಯನ್ನು ಕೊಡುವುದಕ್ಕಾಗಿಯೇ ಬಂದಿದ್ದಾರೆ. ನೀವು ಡಬಲ್ ಕಿರೀಟಧಾರಿಗಳಾಗುತ್ತೀರಿ. ಒಂದು ಪವಿತ್ರತೆಯ ಕಿರೀಟವಾಗಿದೆ, ಅದರಲ್ಲಿ ಪ್ರಕಾಶತೆಯನ್ನು ತೋರಿಸುತ್ತಾರೆ. ಇನ್ನೊಂದು ರತ್ನಜಡಿತ ಕಿರೀಟವಾಗಿದೆ. ಈ ಗುಹ್ಯ ರಹಸ್ಯವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ. ಬಾಗ್ದಾದ ಒಟ್ಟಿಗೆ ಇದ್ದಾರೆ. ಈ ಬ್ರಹ್ಮರವರು ಭಗವಂತನಲ್ಲ. ಮನುಷ್ಯರು ಭಗವಂತನಾಗುವುದಿಲ್ಲ. ನಿರಾಕರನಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಅವರು ಶಾಂತಿಧಾಮದ ನಿವಾಸಿಯಾಗಿದ್ದಾರೆ. ತಂದೆಯು ಮುರಳಿಯಲ್ಲಿ ಈ ನಾಟಕದ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ. ಆ ಮುರಳಿಯನ್ನು ಮಕ್ಕಳು ಓದಬೇಕು. ನೀವಿಲ್ಲಿ ಬಟ್ಟಿಗಾಗಿ ಬರುತ್ತೀರಿ. ಅಂದ ಮೇಲೆ ಇಲ್ಲಿ ಮತ್ತೇನೂ ಹೊರಗಿನ ನೆನಪು ಬರಬಾರದು. ದೇವಿ ದೇವತೆಗಳಾಗಿದ್ದಾಗ ಎಷ್ಟು ಸಾಹುಕಾರರಾಗಿದ್ದೆವು. ವಜ್ರಗಳ ಮಹಲುಗಳಿದ್ದವು. ನೀವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ತಂದೆಯು ಈಗ ಸ್ಮೃತಿ ತರಿಸುತ್ತಾರೆ. ನೀವು ದೇವಿ ದೇವತೆಗಳ ಕರ್ಮವು ಮೂಲತಃ ಶ್ರೇಷ್ಠವಾಗಿತ್ತು. ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಈಗ ರಾವಣ ರಾಜ್ಯದಲ್ಲಿ ಪತಿತ ಪ್ರವೃತ್ತಿ ಮಾರ್ಗದವರು ಆಗಿಬಿಟ್ಟಿದ್ದೀರಿ. ಆದ್ದರಿಂದ ದುಃಖಿಯಾಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ಬಂದು ನೀವು ಮಕ್ಕಳನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಿಮಗೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತೇನೆ. ಭಗವಂತನು ಬಂದು ರಾಜಯೋಗವನ್ನು ಕಲಿಸಿ ಮನುಷ್ಯರನ್ನು ನರನಿಂದ ನಾರಾಯಣನನ್ನಾಗಿ ಮಾಡಿದ್ದರು. ಅಂದ ಮೇಲೆ ಈಗ ಅವಶ್ಯವಾಗಿ ಕಲಿಯುಗಿ ಹಳೆಯ ಪ್ರಪಂಚದ ವಿನಾಶವಾಗಬೇಕು. ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ. ಇದು ಸಂಗಮಯುಗವಾಗಿದೆ. ರಾವಣ ರಾಜ್ಯವು ಸಮಾಪ್ತಿಯಾಗಿ ರಾಮರಾಜ್ಯಕ್ಕೆ ಜಯ ಜಯಕಾರವಾಗುತ್ತದೆ. ಪವಿತ್ರರಾಗಿ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಯಾರು ಸರ್ವೀಸ್ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈಗ ಶ್ಯಾಮನಿಂದ ಸುಂದರರಾಗಬೇಕಾಗಿದೆ. ಚಿನ್ನದಲ್ಲಿ ಲೋಹವು ಬೆರಕೆಯಾದಾಗ ಕಪ್ಪಾಗಿ ಬಿಡುತ್ತದೆ. ಅಂದ ಮೇಲೆ ಈಗ ಲೋಹವನ್ನು ತೆಗೆಯಬೇಕಾಗಿದೆ. ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ. ಈಗ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ ಮತ್ತು ಎಲ್ಲರಿಂದ ಮಮತ್ವವನ್ನು ಕಳೆಯಿರಿ. ನೀವು ನಾನು ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ. ಭಕ್ತರೆಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಅಲ್ಲಿ ಜ್ಞಾನದ ಪ್ರಾರಬ್ಧವಿರುತ್ತದೆ. ತಂದೆಯು ಬಂದು ಜ್ಞಾನದಿಂದ ರಾತ್ರಿಯನ್ನು ದಿನವನ್ನಾಗಿ ಮಾಡುತ್ತಾರೆ. ಈಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದರಿಂದ ಪಾಪಗಳು ಕಳೆಯುವುದು. ಕರ್ಮ ಮಾಡುತ್ತಲೂ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ನಿರಂತರ ತಂದೆಯ ನೆನಪಿನಲ್ಲಿರಲು ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಕರ್ಮ ಮಾಡುತ್ತಲೂ ತಂದೆಯ ನೆನಪಿರಲಿ. ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶವು ಬರುವುದು. ಮುರಳಿಯನ್ನೆಂದೂ ತಪ್ಪಿಸಬಾರದು. ಡ್ರಾಮಾದ ರಹಸ್ಯವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳಬೇಕಾಗಿದೆ. ಬಟ್ಟಿಯಲ್ಲಿ ಹೊರಗಿನದೇನೂ ನೆನಪಿಗೆ ಬರಬಾರದು. ಪರಸ್ಪರದಲ್ಲಿ ಒಬ್ಬರಿನೊಬ್ಬರ ವಿಶೇಷತೆಯನ್ನು ನೋಡುವ ಹಾಗೂ ವರ್ಣನೆ ಮಾಡುವಂತಹ ಶ್ರೇಷ್ಠತೆಯಿಂದ ಕೂಡಿದ ಪವಿತ್ರ ಹಂಸಭವ. ಅನ್ಯರ ಬಲಹೀನತೆಯ ವರ್ಣನೆಯನ್ನೂ ಮಾಡಬಾರದು. ಹೋಲಿ ಹಂಸ ಎಂದರೆ ವಿಶೇಷತೆಗಳನ್ನೇ ಗ್ರಹಿಸುವುದು ಮತ್ತು ಬಲಹೀನತೆಗಳನ್ನು ನಶಿಸುವುದು. ಸಮಯವನ್ನು ಉಳಿತಾಯ ಮಾಡುವಂತಹ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಗಳು ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.